ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ಗಿಲ್ಲಿ ಮತ್ತು ಮ್ಯೂಟೆಂಟ್ ರಘು ನಡುವೆ ಶುರುವಾಗಿದ್ದ ಸ್ನೇಹ ಎಲ್ಲರ ಗಮನ ಸೆಳೆದಿತ್ತು. ಟಾಸ್ಕ್ ಸಮಯದಲ್ಲಿ ಕೆಲವೊಮ್ಮೆ ವಾಗ್ವಾದಗಳಾಗಿದ್ದರೂ ಇಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಇತ್ತು ಎಂಬುದು ಎಲ್ರಿಗೂ ಸ್ಪಷ್ಟವಾಗಿತ್ತು. ರಘು ಗಿಲ್ಲಿ ಮೇಲೆ ಆಗಾಗ್ಗೆ ಮುನಿಸಿಕೊಳ್ಳುತ್ತಿದ್ದರು. ಅದು ಸ್ನೇಹದ ಭಾಗವೇ ಎಂದು ಅಭಿಮಾನಿಗಳು ನೋಡುತ್ತಿದ್ದರು. ಮನೆ ಬಿಟ್ಟು ಹೊರಬಂದ ಮೇಲೂ ಈ ಸ್ನೇಹ ಮುಂದುವರಿಯಿತಂತೆಯೇ ಕಂಡುಬಂತು. ಗಿಲ್ಲಿ ರಕ್ಷಿತಾ ರಘುತ್ರಯ ಕೂಡ ಹಲವಾರು ಸಂದರ್ಭಗಳಲ್ಲಿ ಒಂದಾಗಿ ಕಾಣಿಸಿಕೊಂಡು ಆತ್ಮೀಯತೆಯನ್ನು ತೋರಿಸಿದ್ರು. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಗಿಲ್ಲಿ ಮತ್ತು ರಘು ನಡುವೆ ಎಲ್ಲವೂ ಸರಿಯಾಗಿಲ್ಲವೇ ಎಂಬ ಅನುಮಾನಕ್ಕೆ ಕಾರಣ ಇನ್ಸ್ಟಾಗ್ರಾಮ್ ಅನ್ಫಾಲೋ ವಿಚಾರ. ಮೊದಲಿಗೆ ರಘು ಗಿಲ್ಲಿಯನ್ನು ಫಾಲೋ ಮಾಡ್ತಿದ್ರು, ಗಿಲ್ಲಿ ಮಾತ್ರ ರಘುವನ್ನು ಫಾಲೋ ಮಾಡ್ತಿರಲಿಲ್ಲ ಎಂಬ ಮಾತು ಹರಿದಾಡ್ತಿತ್ತು. ಇದೀಗ ರಘು ಕೂಡ ಗಿಲ್ಲಿ ಖಾತೆಯನ್ನು ಅನ್ಫಾಲೋ ಮಾಡಿರುವುದು ಅಭಿಮಾನಿಗಳಲ್ಲಿ ಬೇಸರ ಹುಟ್ಟಿಸಿದೆ. ಕೆಲವರು ಇದನ್ನು ಸರಳ ವಿಚಾರವೆಂದು ತೆಗೆದುಕೊಳ್ಳುತ್ತಿದ್ದರೆ, ಇನ್ನೂ ಕೆಲವರು ಇದರಲ್ಲಿ ಏನೋ ಇದೆ ಎಂದು ವಿಶ್ಲೇಷಣೆ ಶುರು ಮಾಡಿದ್ದಾರೆ. ಭಿನ್ನಾಭಿಪ್ರಾಯಗಳು ಬಂದಾಗ ಕೆಲವರು ನೇರವಾಗಿಯೇ ಮಾತನಾಡದೆ ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾಗಿ ಪ್ರತಿಕ್ರಿಯಿಸುತ್ತಾರೆ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ. ರಘು ಕೂಡ ಅದೇ ರೀತಿಯ ಸಂದೇಶ ನೀಡಿದ್ದಾರೆ ಎಂಬ ಪ್ರಶ್ನೆಯೂ ಮೂಡಿದೆ. ಇದಕ್ಕೂ ಮುನ್ನ ಗಿಲ್ಲಿಯ ಜನಪ್ರಿಯತೆಯನ್ನು ರಘು ಮತ್ತು ರಕ್ಷಿತಾ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ವದಂತಿಗಳು ಕೂಡ ಹರಿದಾಡುತ್ತಿತ್ತು. ಆದರೆ ದೊಡ್ಡಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಮೂವರು ಒಂದಾಗಿ ಸೆಲ್ಫಿ ತೆಗೆದುಕೊಂಡ ಕ್ಷಣ ಅಭಿಮಾನಿಗಳಿಗೆ ಖುಷಿ ನೀಡಿತ್ತು. ಆ ಫೋಟೋ ನೋಡಿ ಎಲ್ಲರೂ ಒಳ್ಳೆಯದಾಗಿಯೇ ಇದೆ ಎಂದು ಹಲವರು ನಂಬಿದ್ರು. ಹೀಗಿರಲು ಈಗಿನ ಈ ಅನ್ಫಾಲೋ ಘಟನೆ ಮತ್ತು ಊಹಾಪೋಹಗಳಿಗೆ ಆಹಾರವಾಗಿದೆ. ಕೆಲ ನೆಟ್ಟಿಗರು ಗಿಲ್ಲಿ ಮರಳಿ ಫಾಲೋ ಮಾಡಿದ್ದ ಕಾರಣಕ್ಕೆ ರಘು ಬೇಸರಗೊಂಡಿರುವುದು ಅಂತೇಳಿ ಹೇಳುತ್ತಿದ್ದಾರೆ. ಇನ್ನು ಕೆಲವರು ಇದಕ್ಕೆ ವೈಯಕ್ತಿಕ ಅಥವಾ ತಾಂತ್ರಿಕ ಕಾರಣವೂ ಇರಬಹುದು ಎಂದು ಸಮಾಧಾನ ಪಡಿಸುತ್ತಿದ್ದಾರೆ. ಒಟ್ಟಾರೆ ಈ ಸ್ನೇಹದಲ್ಲಿ ಬಿರುಕು ಬಿದ್ದಿದೆಯೇ ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾ ಗೊಂದಲವೇ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ಗಿಲ್ಲಿ ಅಥವಾ ರಘು ಮಾತ್ರ. ಅವರ ಸ್ಪಷ್ಟನೆ ಬಂದರೆ ಮಾತ್ರ ಈ ಚರ್ಚೆಗೆ ತೆರೆ ಬೀಳಲಿದೆ. ಹಾಗೆಯೇ ಗಿಲ್ಲಿಯವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿರೋ ವಿಚಾರ ಅಂದರೆ, ನಾನು ಸೋಷಿಯಲ್ ಮೀಡಿಯಾನ ಹೆಚ್ಚಾಗಿ ನೋಡುವುದಿಲ್ಲ, ಹಾಗೆಯೇ ಉಪಯೋಗಿಸೋದು ಕೂಡ ಬಹಳ ವಿರಳ. ಅದೇನು ಅಂಥೇಳಿ ನನಗೂ ಗೊತ್ತಿಲ್ಲ, ಅವ್ರನ್ನೇ ನಾನು ಕೇಳ್ತೀನಿ ಅಂಥೇಳಿ ರಘು ಅವರು ಗಿಲ್ಲಿಯವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.